146ನೇ ಶ್ಲೋಕ. ಯಥಾ ಮಯೋ ಸಾಧು ಚಿಕಿತ್ಸಿತೋ ನೃಣಾಂ ಪುನಃ ಪುನಃ ಸಂತುದತಿ ಪ್ರರೋಹನ್ನ ಏವಂ ಮನೋಪಕ್ವ ಕಷಾಯ ಕರ್ಮ ಕುಯೋಗಿನಂ ವಿದ್ಯತಿ ಸರ್ವಸಂಗಂ. ಯಥಾ ಆಮಯಃ ಅಸಾಧು ಚಿಕಿತ್ಸಿತಃ ನೃಣಾಂ ಪುನಃ ಪುನಃ ಸಂತುದತಿ ತುದ ವ್ಯಥನೆ ಅಂತ ಧಾತೋದು. ಸಂತುದತಿ ಸಮ್ ಅಂತ ಉಪಸರ್ಗ. ಸಂತುದತಿ ಪ್ರರೋಹನ್ನ ಏವಂ ಮನಃ ಅಪಕ್ವ ಕಷಾಯ ಕರ್ಮ ಕುಯೋಗಿನಂ ಸರ್ವಸಂಗಂ. ಕುಯೋಗಿನಂ ವಿದ್ಯತಿ ಸರ್ವಸಂಗಂ. ವಿದ್ಯತಿ ಅನ್ನೋದು ಕ್ರಿಯಾಪದ. ವ್ಯಧ ತಾಡನೆ, ಹೊಡೆಯೋದು ಅಂತ ಅರ್ಥ. ಅಂದರೆ ಬಹಳ ಪ್ರಸಿದ್ಧವಾದ ದೃಷ್ಟಾಂತ. ಏನೋ ಒಂದು ದೈಹಿಕವಾದ ಅನಾರೋಗ್ಯ ಇದೆ. ದೈಹಿಕವಾದ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಆ ದೈಹಿಕ ಅನಾರೋಗ್ಯದ ಪರಿಹಾರಕ್ಕೋಸ್ಕರವಾಗಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಆಗಬೇಕು. ಅದೇ ಅಸಾಧು ಚಿಕಿತ್ಸಿತ. ಸಾಧು ಅಂದ್ರೆ ಚೆನ್ನಾಗಿ, ಅಸಾಧು ಅಂದ್ರೆ ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆ ಆಗಿಲ್ಲ. ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆ ಆಗಿಲ್ಲ ಅಂತಾದ್ರೆ ಪುನಃ ಪುನಃ ಪ್ರರೋಹನ್ನ, ಮತ್ತೆ ಮತ್ತೆ ಅದು ಬೆಳೀತಾ ಬೆಳೀತಾ ಹೋಗುತ್ತೆ. ಮತ್ತೆ ಮತ್ತೆ ಬೆಳೀತಾ ಹೋಗುತ್ತೆ. ಬರೀ ಬೆಳೀತಾ ಹೋಗೋದಲ್ಲ, ಅದು ಬೆಳೆಯುವ ಮೂಲಕ ಏನಾಗುತ್ತೆ? ಸಂತುದತಿ. ಬರೀ ತುದತಿ ಅಲ್ಲ, ಸಂತುದತಿ. ಸಮ್ಯಕ್ ತುದತಿ. ತುದ ವ್ಯಥನೆ ನಮ್ಗೆ ತುಂಬಾ ಹಿಂಸೆ ಉಂಟು ಮಾಡುತ್ತೆ. ಅದು ತುಂಬಾ ಇರಿಟೇಟ್ ಮಾಡುವಂತಾರಲ್ಲ, ಹಾಗೆ ತುಂಬಾ ನಮ್ಮ ಮೇಲೆ ಮತ್ತೆ 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 ಅದನ್ನ ಪ್ರಹಾರ ಮಾಡ್ತಾ ತುಂಬಾ ಹಿಂಸೆಯನ್ನು ಉಂಟು ಮಾಡುತ್ತೆ. ಸಂತುದತಿ. ಏವಂ ಅಪಕ್ವ ಕಷಾಯ ಕರ್ಮ ಮನಃ. ಅಪಕ್ವ ಕಷಾಯ ಕರ್ಮ ಅಂದ್ರೆ ಅಪಕ್ವ ಕಷಾಯ ಕರ್ಮ ಅಂದ್ರೆ ಪರಿಪಾಕ ಶೂನ್ಯ ಕರ್ಮ ಫಲಂ ಮನಃ ಅಂತ ಅರ್ಥ. ಅಪಕ್ವ ಕಷಾಯ ಕರ್ಮ ಅಂದ್ರೆ ನಮ್ಮ ಕರ್ಮಗಳು ಕಡಿಮೆ ಆಗಬೇಕು. ನಮ್ಮ ಜೊತೆ ಇರತಕ್ಕಂಥ ಕರ್ಮದ ಒಂದು ಬಂಧನ ಏನಿದೆ, ಕರ್ಮ ಬಂಧನ ಕಡಿಮೆ ಆಗುವ ರೀತಿಯ ಕರ್ಮಗಳನ್ನು ನಾವು ಮಾಡಬೇಕು. ಅಂದ್ರೆ ಯಾವುದು? ನಿಷ್ಕಾಮ ಕರ್ಮಗಳನ್ನ ಮಾಡಬೇಕು. ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ಲದೆ ಕೇವಲ ಭಗವಂತ ತೃಪ್ತನಾಗಲಿ ಎಂಬ ಭಾವನೆಯನ್ನು ಇಟ್ಟುಕೊಂಡು ಕರ್ಮಗಳನ್ನ ಮಾಡಬೇಕು. ಅದು ಪಕ್ವ ಕರ್ಮ ಆಗತ್ತೆ. ಅದು ನಮ್ಮ ಕಷಾಯ ಅಂದ್ರೆ ನಮ್ಮ ದೇಹದ ಮಾಲಿನ್ಯವನ್ನ, ನಮ್ಮ ಜೊತೆ ಇರತಕ್ಕಂತಹ ಕರ್ಮದ ಪ್ರತಿಬಂಧಕಗಳನ್ನು ತೊಳೆಯತ್ತೆ. ಅದೇ ನಾವು ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡಿದ್ರೆ, ವಿಷಯ ಪದಾರ್ಥಗಳ ಆಕರ್ಷಣೆ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮವನ್ನ ಮಾಡಿದ್ರೆ ಅದು ಅಪಕ್ವ ಕಷಾಯ ಕರ್ಮ. ಅದರಿಂದ ಅಂತಹ ಒಂದು ಮನಸ್ಸು ಕುಯೋಗಿನಂ ಸರ್ವಸಂಗಂ ವಿದ್ಯತಿ. ಅವನು ವಸ್ತುತಃ ದೃಷ್ಟಿಯನ್ನು ಯೋಗಿ, ನಾನೇನೋ ಸಾಧನೆ ಮಾಡ್ತಾ ಇದ್ದೇನೆ, ಕರ್ಮಯೋಗಿ ಆಗಿದ್ದೇನೆ ಅದರ ಕುಯೋಗಿ. ಅವನು ಕೆಟ್ಟ ಯೋಗಿ. ಸರಿಯಾದ ರೀತಿಯಲ್ಲಿ ಕರ್ಮ ಮಾಡ್ತಾ ಇಲ್ಲ. ಪ್ರಾಚೀನ ಬರೀಸ್ ಅಂತ ಒಬ್ಬ ರಾಜ ಇದ್ದ. ಅವನ ಹೆಸರು ನೋಡಿ, ಹೆಸರೇ ಪ್ರಾಚೀನ ಬರೀಸ್. ಅಂದ್ರೆ ಪೂರ್ವ ದಿಕ್ಕಿಗೆ ದರ್ಬೆಯನ್ನ ಹಾಕೋದು, ಯಾಗವನ್ನ ಮಾಡೋದು. ಯಾಗ ಮಾಡಬೇಕಾದ ಪಿತೃಗಳ ಶ್ರಾದ್ದ ಮಾಡ್ಬೇಕಾದ್ರೆ ದಕ್ಷಿಣಕ್ಕೆ ದರ್ಬೆ, ಯಾಗವನ್ನ ಮಾಡ್ಬೇಕಾದ್ರೆ ಪೂರ್ವಕ್ಕೆ ದರ್ಬೆ ಹಾಕಬೇಕು ಅಂತ ಕ್ರಮ. ಪೂರ್ವಕ್ಕೆ ದರ್ಬೆ ಹಾಕೋದು, ಯಾಗ ಮಾಡೋದು. ಅಷ್ಟೂ ಯಾಗಗಳನ್ನ ಮಾಡಿ 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 ಅವನಿಗೆ ಹೆಸರೇ ಪ್ರಾಚೀನ ಬರೀಸ್ ಅಂತ ಆಗಿತ್ತು. ಆದ್ರೂ ಯಾಗ ಮಾಡಿದ್ದೆಲ್ಲ ಏನಕ್ಕೋಸ್ಕರವಾಗಿ? ನಾನು ಬಹಳ ಯಾಗವನ್ನ ಮಾಡಿದ್ದೇನೆ ಅಂತ ಒಂದು ಕೀರ್ತಿ ನನಗೆ ಸಿಗಬೇಕು. ಯಾಗದ ಪ್ರಸಾದದ ರೂಪದಲ್ಲಿ ಆ ಸೋಮಪಾನವನ್ನ ಮಾಡಬೇಕು. ಹಿಂದೆಲ್ಲ ಯಾಗದಲ್ಲಿ ಪಶು ಬಲಿಯನ್ನು ಕೊಡ್ತಕ್ಕಂಥ ಕ್ರಮ ಇತ್ತು. ಆ ಮಾಂಸ ಭಕ್ಷಣವನ್ನ ಮಾಡಬೇಕು. ಈ ಎಲ್ಲಾ ಉದ್ದೇಶ ಇಟ್ಕೊಂಡು ಯಾಗ ಮಾಡದೇ ಹೊರತು ಯಾಗದಿಂದ ಭಗವಂತ ತೃಪ್ತನಾಗಲಿ ಎಂಬತಕ್ಕಂಥ ಉದ್ದೇಶದಿಂದ ಯಾಗ ಮಾಡಲೇ ಇಲ್ಲ. ಹಾಗಾಗಿ ಅವನು ಕುಯೋಗಿ ಆದದ್ದರಿಂದ ನಾರದರು ಬಂದು ಪುರಂಜನೋಪಾಖ್ಯಾನ ಅಂತ ಒಂದು ದಿವ್ಯವಾದ ಉಪಾಖ್ಯಾನವನ್ನು ಉಪದೇಶವನ್ನ ಮಾಡಿ ಅವನಿಗೆ ಕಣ್ಣು ತೆರೆಸುದು. ಯಾವ ತರ ಸಾಧನೆ ಮಾಡಬೇಕು, ಹೇಗಿರಬೇಕು, ಹೇಗಿರಬಾರದು ಎಲ್ಲವನ್ನು ಕೂಡ ಅವನಿಗೆ ತೋರಿಸಿಕೊಟ್ರು. ಹಾಗೆ ಅಪಕ್ವ ಕಷಾಯ ಕರ್ಮಗಳು ಕಳಿಲಿಕ್ಕೆ ಸಹಕಾರಿಯಾಗಿರಬೇಕು ನಮ್ಮ ಪ್ರಕ್ರಿಯೆಗಳು. ಅದು ಬಿಟ್ಟು ಕರ್ಮ ಮತ್ತಷ್ಟು ಜಾಸ್ತಿ ಆಗಲಿಕ್ಕೆ ಆಗುವ ರೀತಿಯ ಕರ್ಮಗಳನ್ನು ಮಾಡ್ತಾ ಇದ್ವಿ ಅಂತಾದ್ರೆ ಕುಯೋಗಿನಂ ಸರ್ವಸಂಗಂ ವಿದ್ಯತಿ. ಆ ಕುಯೋಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿಲ್ಲ. ಅವನನ್ನ ವಿಧ ತಾಡನೆ ನಿರಂತರವಾಗಿ ಪೀಡಿಸ್ತಾನೇ ಇರುತ್ತೆ. ಮತ್ತೆ ಮತ್ತೆ ಅನೇಕ ಜನ್ಮಗಳು, ಆ ಜನ್ಮಗಳಲ್ಲೂ ಅನೇಕ ರೀತಿಯಾಗಿರತಕ್ಕಂಥ ತೊಂದರೆಗಳು, ತಾಪತ್ರಯಗಳು ಇದನ್ನು ಕೊಡ್ತಾ 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 ಮನುಷ್ಯನನ್ನ ಹಿಂಸೆ ಮಾಡ್ತಾನೇ ಇರುತ್ತೆ. ಇದು ಕೃಷ್ಣ ಪರಮಾತ್ಮ ಉದ್ಧವನಿಗೆ ಕೊಡ್ತಕ್ಕಂಥ ಉಪದೇಶ. ಹಾಗಾಗಿ ನಾವು ಕರ್ಮವನ್ನ ಎಂಥ ಕರ್ಮ ಮಾಡಬೇಕು ಅಂದ್ರೆ ನಿಷ್ಕಾಮ ಕರ್ಮಗಳನ್ನ, ಯಾವುದೇ ರೀತಿಯಾದ ಫಲದ ಅಪೇಕ್ಷೆ ಇಲ್ಲದೇನೆ
ನಿಷ್ಕಾಮ ಕರ್ಮವನ್ನ ಮಾಡಬೇಕು, ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮವನ್ನ ಮಾಡುವಂತಲ್ಲ. ವಿಪಕ್ಷೇ ಬಾಧಕಂ ಸದೃಷ್ಟಾಂತಮಾಹ. ವಿಪಕ್ಷೇ ಬಾಧಕಂ ಅಂತ ಹೇಳಿದ್ರೆ ಹಿಂದೆ ಬಂದದ್ದು ಸಂಗಹ ಪರಿವರ್ಜನೀಯ, ಅಂದ್ರೆ ವಿಷಯ ಪದಾರ್ಥಗಳ ಸಂಪರ್ಕವನ್ನ ಬಿಡಬೇಕು. ಮದ್ಭಕ್ತಿ ಯೋಗೇನ ದೃಢೇನ, ಭಗವಂತನಲ್ಲಿ ಭಕ್ತಿ ಬೇಕು. ಇತರ ಭಗವಂತನಲ್ಲಿ ಭಕ್ತಿ, ಭಗವಂತ ಬಿಟ್ಟು ಬೇರೆ ವಿಚಾರಗಳಲ್ಲಿ ವಿರಕ್ತಿ ಬೇಕು ಅಂತ ಹೇಳಿದ್ದು. ಒಂದ್ ವೇಳೆ ಹಾಗಿಲ್ದೆ ಹೋದ್ರೆ, ಅಂದ್ರೆ ದೇವರಲ್ಲಿ ಭಕ್ತಿ ಮಾಡಿಲ್ಲ, ಈ ಕಡೆ ವಿಷಯ ಪದಾರ್ಥಗಳ ಕಡೆ ವಿರಕ್ತಿಯನ್ನ ತಾಳಿಲ್ಲ, ಅಲ್ಲೇ ಆಸಕ್ತಿನೇ ಇದೆ, ರತಿ ಇದೆ, ಅಂತ ಒಂದು ಪರಿಸ್ಥಿತಿ ಏನು ಅನ್ನೋದನ್ನ ಹೇಳ್ತಿದ್ದಾರೆ. ಯಥಾ ಇತಿ ವಿಪಕ್ಷೇ ಬಾಧಕಂ ಸದೃಷ್ಟಾಂತಮಃ. ಅಂದ್ರೆ ನಾವು ಹಾಗಿಲ್ಲ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಇಲ್ಲದೆ ಹೋದ್ರೆ ಏನ್ ತೊಂದರೆ ಅಂದ್ರೆ, ಅಸಾಧು ಅಸಮ್ಯಕ್ ಚಿಕಿತ್ಸಿತ ಆಮಯ. ಆಮಯ ಶಬ್ದಕ್ಕೆ ರೋಗಗಳು ಅಂತ ಅರ್ಥ. ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆಗೆ ಒಳಪಡದಂತ ರೋಗಗಳು ಪುನಃ ಪುನಃ ಪ್ರರೋಹಣಂ ಕುರುವನ್, ಮತ್ತೆ ಮತ್ತೆ ಬೆಳೀತಾ ಬೆಳೀತಾ ನೃಣಾಂ ಅಂದ್ರೆ ಎಲ್ಲಾ ನೃನ್ ಸಂತುದತಿ, ಸಮ್ಯಕ್ ತುದತಿ, ನಮ್ಗೆ ದುಃಖವನ್ನು ಉಂಟು ಮಾಡುತ್ತೆ. ವ್ಯಥವನ್ನು ಉಂಟು ಮಾಡುತ್ತೆ. ಏವಂ ತಥಾ ಹಾಗೆ ಅಪಕ್ವಂ ನಿಶೇಷತೆಯ ಅಪರಿತ್ಯಕ್ತಂ ಕಷಾಯ ಕರ್ಮ. ಕಷಾಯ ಕರ್ಮ ಅಂದ್ರೆ ಪಾಪವನ್ನ ಜಾಸ್ತಿ ಮಾಡತಕ್ಕಂಥ ಕರ್ಮ. ಪಾಪಂ ಕರ್ಮ ಏನ ತಾದೃಶಂ ಮನಃ, ಪಾಪಕರ್ಮದಿಂದ ಯುಕ್ತವಾಗಿರ್ತಕ್ಕಂಥ ನಮ್ಮ ಮನಸ್ಸು ಸರ್ವ ವಿಷಯ ಸಂಬಂಧಿ ಸಂಘ ಯಸ್ಯ ತಾದೃಶಂ ಸರ್ವಸಂಗಂ, ಅಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ನಮ್ಗೆ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಮಾಡ್ತಕ್ಕಂಥ ಕರ್ಮಗಳು, ಅಲ್ಲಿ ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂಥ ಅನೇಕ ಘಟನೆಗಳು, ಅನೇಕ ವ್ಯಕ್ತಿಗಳು, ಎಲ್ಲಾ ಸಂಬಂಧದಿಂದಲೂ ಕೂಡ ಕುಯೋಗಿನಂ ಅದೃಢ ಯೋಗವಂತಂ, ಸರಿಯಾದ ಕ್ರಮದಲ್ಲಿ ಯೋಗವನ್ನ ಮಾಡಿಲ್ಲ, ಯೋಗ ಅಂದ್ರೆ ಸಾಧನಾ ಮಾರ್ಗದಲ್ಲಿ ಸಾಗಿಲ್ಲ, ಅಂತಹ ಅಯೋಗಿಯನ್ನ ವಿದ್ಯತಿ ಬಾಧತೆ ಏವ. ವಿದ್ಯತೆ ಅಂದ್ರೆ ವಿಧತಾಡನೆ, ಹೊಡೆಯೋದು, ಅಂದ್ರೆ ತೊಂದರೆ ಕೊಡ್ತಾನೇ ಇರತ್ತೆ. ಅಂದ್ರೆ ನಾವು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮ ಮಾಡಿದಷ್ಟು ನಮಗೆ ತೊಂದರೆ ಜಾಸ್ತಿ, ಫಲದ ಅಪೇಕ್ಷೆಯನ್ನು ಬಿಟ್ಟೇ ಕರ್ಮಗಳನ್ನ ಮಾಡಬೇಕು. ಅತಃ ಸಂಘ ಪರಿವರ್ಜನೀಯ ಇತಿ ಭಾವಃ. ಹಾಗಾಗಿ ನಾವು ಸಂಘ ಅಂದ್ರೇನು, ವಿಷಯ ಪದಾರ್ಥಗಳ ಸಂಪರ್ಕ, ಏನೇನೋ ವ್ಯಾಮೋಹಗಳು, ಅದೆಲ್ಲವನ್ನು ಕೂಡ ಬಿಡಲೇಬೇಕು. ಅನೇನ ಇಂದ್ರಿಯ ಜಯಾಖ್ಯ ದಮ ಅಪರ ಪರ್ಯಾಯ ಭಾಗವತೋ ಧರ್ಮ ಪ್ರತಿಪಾದಿತೋ ಭವತಿ. ಒಟ್ಟು ಈ ಇಂದ್ರಿಯ ಜಯ ಪ್ರಕರಣ ಅನ್ನೋ ಪ್ರಕರಣದಿಂದ ಏನ್ ಹೇಳದಂಗಾಯ್ತು ಅಂತ ಹೇಳಿದ್ರೆ, ಅನೇನ ಅಂದ್ರೆ ಅನೇನ ಪ್ರಕರಣೇನ ಅಂತ ಅರ್ಥ. ಈ ಒಂದು ಪ್ರಕರಣದ ಮೂಲಕವಾಗಿ ಇಂದ್ರಿಯ ಜಯಾಖ್ಯ, ಇಂದ್ರಿಯ ಜಯ ಎಂಬ ದಮ ಇಂದ್ರಿಯ ನಿಗ್ರಹ ಅಂತ, ಶಮೋ ಮನ್ನಿಷ್ಠದ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ ಅಂತ ಭಗವಂತನೇ ಇದೆ ಏಕಾದಶ ಸ್ಕಂದದಲ್ಲಿ ಒಂದು ಮಾತಾಡ್ತಾನೆ. ಶಮ ಅಂದ್ರೆ ನಿರಂತರವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು, ಭಗವಂತನಲ್ಲಿ ಬುದ್ಧಿ ಇಡೋದೇ ಶಮ, ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದೇ ದಮ. ಆ ಶಮದಮಾದಿಗಳು ನಮ್ಮಲ್ಲಿರಬೇಕು ಅಂತ ಹೇಳ್ತೀವಿ. ದಮ ಎಂತಕ್ಕಂತಹ ಒಂದು ಅಪರ ಪರ್ಯಾಯ, ದಮದ ಪರ್ಯಾಯ ಪದವೇ ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಯಂತ್ರಣವೇ ಒಂದು ಭಾಗವತ ಧರ್ಮ. ಭಗವಂತನ ಭಕ್ತರಾಗಬೇಕು, ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದ್ರೆ ನಮ್ಮಲ್ಲಿ ಏನಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಆ ಇಂದ್ರಿಯ ನಿಗ್ರಹ ಎಂತಕ್ಕಂಥ ಒಂದು ಭಾಗವತ ಧರ್ಮವನ್ನ ಈ ಒಂದು ಪ್ರಕರಣದಲ್ಲಿ ಪ್ರತಿಪಾದಿತೋ ಭವತಿ ಹೇಳದಂಗಾಯ್ತು. ಅಲ್ಲಿಗೆ ಇಂದ್ರಿಯ ಜಯ ಪ್ರಕರಣ ಎಂಬುದು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಅನ್ವಯಾರ್ಥ ದೃಢಾಂ ಅಂದ್ರೆ ಮನುಷ್ಯರಿಗೆ, ಅಸಾಧು ಅಂದ್ರೆ ಸರಿಯಾದ ಕ್ರಮವಲ್ಲದೇನೆ ವ್ಯತ್ಯಸ್ತ ಕ್ರಮದಲ್ಲಿ ಚಿಕಿತ್ಸಿತ ಆಮಯ, ಚಿಕಿತ್ಸೆ ಮಾಡಲ್ಪಟ್ಟಂತ ರೋಗಗಳು, ಯಥಾ ಯಾವ ರೀತಿಯಲ್ಲಿ, ಪುನಃ ಪುನಃ ಮತ್ತೆ ಮತ್ತೆ ಪ್ರರೋಹನ್ ರೋಗ ಹೆಚ್ಚಾಗ್ತಾ ಸಂತುದತಿ ಚೆನ್ನಾಗಿ ತೊಂದರೆಯನ್ನ ವ್ಯಥೆಯನ್ನು ಉಂಟು ಮಾಡುತ್ತದೋ, ತಥಾ ಹಾಗೆ, ತಥಾ ಅಂತ ಮುಂದೆ ಇಲ್ಲ, ನಾವು ಇಟ್ಕೊಳ್ಬೇಕು. ಯಥಾ ಬಂದಾಗ ತಥಾ ಅನ್ನೋ ಜೋಡಿ ನುಡಿ, ತಥಾ ಹಾಗೆಯೇ ಅಪಕ್ವ ಕಷಾಯ ಕರ್ಮ ಅಂದ್ರೆ ಅಪಕ್ವ ಕಷಾಯ, ಸರಿಯಾದ ಕ್ರಮದಲ್ಲಿ ಪಕ್ವವಾಗದಂತಹ ಅಂದ್ರೆ ಪಾಪದಿಂದ ಕೂಡಿದಂತಹ ಕರ್ಮಗಳು, ಅದರಿಂದ ಯುಕ್ತವಾಗಿರ್ತಕ್ಕಂಥ ಮನಸ್ಸು, ಅಥವಾ ಏವಂ ಹಾಗೆ ಅಂತಹ ಮನಸ್ಸು ಕುಯೋಗಿನಂ ಅಂದ್ರೆ ಸರಿಯಾದ ಕ್ರಮದಲ್ಲಿ ಕರ್ಮಾನುಷ್ಠಾನವನ್ನ ಮಾಡದೇ ಇರತಕ್ಕಂತಹ ವ್ಯಕ್ತಿಯನ್ನು ಸರ್ವಸಂಗಂ ಎಲ್ಲಾ ರೀತಿಯಿಂದಲೂ ಕೂಡ ವಿದ್ಯತಿ ತೊಂದರೆ ಮಾಡುತ್ತದೆ, ಪೀಡಿಸುತ್ತದೆ. ಅಲ್ಲಿಗೆ ನಮ್ಮ ಕರ್ಮ ನಮಗೆ ತೊಂದರೆ ಕೊಡಬಾರದು ಅಂತ ಆದ್ರೆ ನಾವು ಉತ್ತಮವಾದ ರೀತಿಯಲ್ಲಿ ಕರ್ಮ ಮಾಡಬೇಕು. ಉತ್ತಮವಾದ ಕರ್ಮ ಅಂದ್ರೆ ಅದು ಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮ ಮಾಡಬೇಕು, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಇಂದ್ರಿಯಗಳ ಜಯ ಸಂಪಾದನೆ ಮಾಡಬೇಕು. ಯಥಾ ಮಯೋ ಸಾಧು ಚಿಕಿತ್ಸಿತೋ ನೃಣಾಂ ಪುನಃ ಪುನಃ ಸಂತುದತಿ ಪ್ರರೋಹನ್ನ
एवं मनोपक्वकषाय कर्म कुयोगिनं विद्यति सर्वसंगम। श्रीकृष्णार्पणमस्तु।